ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇಪಾಲಿ ಕನ್ನಡಿಗ. ಇವತ್ತು ಬೆಳಗ್ಗೆನೆ ಎದ್ದು 3 ಜನನು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಟ್ಬಿಟ್ಟಿದ್ದೀರಿ. ಯಾಕಂದರೆ ಇವತ್ತು ನಮ್ಮ ಮದುವೆ ಆ್ಯನಿವರ್ಸರಿ. ಇವತ್ತಿಗೆ ನಮ್ಮ ಮದುವೆ ಆಗಿ 4 ವರ್ಷ ಆಯಿತು. ಜೊತೆಗೆ ನಮಗೊಂದು ಪುಟಾಣಿ ಮಗು ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ದೇವ್ರ ದಯದಿಂದ ದೇವ್ರಿಗೋಸ್ಕರ ಥ್ಯಾಂಕ್ಸ್ ಹೇಳೋಣ ಅಂತ ನಾವು ಬಂದಿದ್ದೀರಿ ದೇವಸ್ಥಾನಕ್ಕೆ. ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ಸಂಜೆ ನಾವು ಹೋಗಿದ್ದು ಬೀಚ್ ರೆಸ್ಟೋರೆಂಟು. ನನ್ನ ಮಗನೂ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ, ಆದರೆ ಅವನು ದಾರಿಯಲ್ಲಿ ಅವ್ರ ಅಕ್ಕ, ತಮ್ಮ, ಅಣ್ಣ ಅವ್ರನ್ನೆಲ್ಲ ನೋಡಿ ನಾನು ಬರಲ್ಲ, ನಾನು ಇವ್ರ ಜೊತೆನೇ ಆಟ ಆಡ್ತೀನಿ ಅಂತ. ದೇವರು ನಮ್ಮ ಗಂಡ ಹೆಂಡ್ತಿ ಪ್ರೈವೇಟ್ ಟೈಮ್ ಎಂಜಾಯ್ ಮಾಡಲಿ ಅಂತ ಪ್ಲ್ಯಾನ್ ಮಾಡಿದ್ರು ಅನಿಸುತ್ತೆ. ಸೊ ಇದು ಬಂದು ಒಂದು ಹೊಸ ರೆಸ್ಟೋರೆಂಟ್ ಮಾರುತಳ್ಳಿ ಬೆಂಗಳೂರಲ್ಲಿರೋದು. ಇದು ಡೆಸರ್ಟ್ ಥೀಮ್ಡ್ ರೆಸ್ಟೋರೆಂಟು, ಅರೇಬಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ. ನಾನು ನಿಮಗೆ ಇದು ಮಧ್ಯಾಹ್ನ ಟೈಮ್ ಇಲ್ಲ ಸಂಜೆ ಒಂದು 3 ಗಂಟೆ ಟೈಮ್ಗೆ ಹೋಗೋಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಸನ್ಲೈಟಲ್ಲಿ ಒಳ್ಳೆ ಫೋಟೋಸು ಮತ್ತು ವೀಡಿಯೋಸ್, ರೀಲ್ಸ್ ಎಲ್ಲ ಮಾಡ್ಬೋದು. ಸಾಯಂಕಾಲ ಆಗ್ತಾ ಸ್ವಲ್ಪ ಕತ್ಲಾಗುತ್ತೆ, ಲೈಟಿಂಗ್ಸ್ ಇರುತ್ತೆ, ಆದರೆ ಮುಖ ಎಲ್ಲ ಡಾರ್ಕಾಗಿ ಬರುತ್ತೆ. ಸೊ ಊಟನ ಬಗ್ಗೆ ಹೇಳಿದ್ರೆ ಇಲ್ಲಿ ಆ್ಯಾವ್ರೇಜ್ ಫುಡ್ ಇದೆ, ಆ ಥರ ಏನು ಫ್ಯಾನ್ಸಿ ಐಟಮ್ಸ್ ಏನೂ ಇಲ್ಲ, ಲಿಮಿಟೆಡ್ ಮೆನ್ಯೂ. ಇದು ಬರೀ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗ್ಬೋದು. ಆದರೆ ನಿಮ್ಮ ಫೇವ್ರೆಟ್ ಫುಡ್ಡು ತಿನ್ನಬೇಕು, ಇಲ್ಲ ಒಳ್ಳೆ ಊಟ ತಿನ್ನಬೇಕಂದ್ರೆ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ. ನೋಡಿ, ಸಾಯಂಕಾಲ ಟೈಮಲ್ಲಿ ಈ ಥರ ಲೈಟ್ನಿಂಗ್ಸ್ ಇರುತ್ತೆ, ಒಳ್ಳೆ ಆ್ಯಂಬಿಯನ್ಸು. ನಾವು ಸ್ವಲ್ಪ ಕಮ್ಮಿ ತಿಂದ್ರಿ ಮನೆಗೆ ಹೋಗ್ಬೇಕಾಯ್ತು, ಯಾಕಂದರೆ ನಮಗೋಸ್ಕರ ಫುಲ್ ಫ್ಯಾಮ್ಲಿ ವೆಯ್ಟ್ ಮಾಡ್ತಿದೆ ಅಲ್ಲಿ ಆ್ಯನಿವರ್ಸರಿ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ಮುಗಿಸ್ಕೊಂಡು ನಾವು ಹೋದ್ರಿ. ನಾವು ಬರೋದಕ್ಕಿಂತ ಮುಂಚೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಊರಿಂದ ನಮ್ಮ ಅತ್ತೆ ಮಾವನೂ ಬಂದಿದ್ದಾರೆ, ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಬಂದು ಕೇಕೆಲ್ಲ ಕಟ್ ಮಾಡಿದ್ರಿ. ಎಲ್ಲರೂ ನಮಗೆ ಗಿಫ್ಟ್ಸ್ ಎಲ್ಲ ತೊಗೊಬಂದು ಕೊಟ್ಟರು. ಒಳ್ಳೆ ಗಿಫ್ಟ್ ಕಲೆಕ್ಷನ್ ಆಯಿತು. ಅದರ ವಿಡಿಯೋ ನಾನು ಅನ್ಬಾಕ್ಸಿಂಗು ನೆಕ್ಸ್ಟ್ ವೀಡಿಯೋಲ್ಲಿ ಮಾಡ್ತೀನಿ. ಸೊ ಥ್ಯಾಂಕ್ ಯು. ನಮ್ಮ ಜೊತೆ ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ನನ್ನ ಜರ್ನಿಯಲ್ಲಿ ನನ್ನ ಸಾಥ್ ಕೊಡಿ. ಅಲ್ಲಿವರೆಗೂ see you, bye bye.